ನೋಡಿಯಪ್ಪ, ನಾನು ಯಾವ ಸ್ಥಾನ ಇದು ಉಳ್ಕೊಂಡು ಹೋಗೋ ಸ್ಥಾನ, ಇದು ಯಾರಿಗೆ ಅಲ್ಲಿ ಆಫರ್ ಮಾಡೋದು ಅವರಲ್ಲಿರೋ ನಾಯಕರುಗಳು ಕೂಡ ಸಂಘಟನೆ ಕೂಡ ಆಫರ್ ಮಾಡ್ತಾರೆ. ನಮ್ಮ ಪಾರ್ಟಿ ಬೇರೆ ಪಾರ್ಟಿ ಕತೆ ಮಾಧ್ಯಮದಲ್ಲೆಲ್ಲ ಚರ್ಚೆ ಮಾಡೋಂಥ ವಿಚಾರ ಎಲ್ಲಪ್ಪ. ನಾನು ಯಾವ ಸ್ಥಾನ ಇದು ಉಳ್ಕೊಂಡು ಹೋಗೋ ಸ್ಥಾನ, ಇದು ಯಾರಿಗೆ ಅಲ್ಲಿ ಆಫರ್ ಮಾಡೋದು ಅವರಲ್ಲಿರೋ ಸಂಘಟನೆ ಕೂಡ ಆಫರ್ ಮಾಡ್ತಾರೆ. ನಮ್ಮ ಪಾರ್ಟಿ ಬೇರೆ ಪಾರ್ಟಿ ಕತೆ ಮಾಧ್ಯಮದಲ್ಲೆಲ್ಲ ಚರ್ಚೆ ಮಾಡೋದು. ನಾವು ಕಳೆದ 25 ವರ್ಷದ ಮೇಲೆ ಇದು ಆಗ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಆದ್ಮೇಲೆ ಇದಕ್ಕೆ ಬಹಳ ದೊಡ್ಡ ಪ್ರಯತ್ನವನ್ನ ಹಿಂದೆ ಕೃಷ್ಣ ಅವ್ರ ಸರ್ಕಾರದಲ್ಲೇ ಪ್ರಯತ್ನ ಮಾಡಿದ್ರು. ಅವರು ಕೃಷ್ಣ ಅವರು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗಿದ್ದರೆ ಅವರು ಬಹಳ ಪ್ರಯತ್ನ ಮಾಡಿದ್ರು. ಮಧ್ಯದಲ್ಲಿ ಸ್ವಲ್ಪ ಆಂಧ್ರ ಸಲ ಈಚೆ ಬಂತು, ಅವ್ರದ್ದು ಸ್ವಲ್ಪ ಪ್ರಯತ್ನ ಹೀಗೆ ತಳ್ಕೊಂಡು ಹೋಗ್ತಾ ಇದ್ರು. ಇವತ್ತು ಬೆಂಗಳೂರಿಗೆ ಒಂದು ಕರ್ನಾಟಕಕ್ಕೆ ಒಂದು ದೊಡ್ಡ ಸುದೀನ ಭಾರತವನ್ನ ಬೆಂಗಳೂರು ಮುಖಾಂತರ ಕರ್ನಾಟಕ ಮುಖಾಂತರದಲ್ಲಿ ನೋಡುವಂತ ಒಂದು ಅವಕಾಶ ಮೊದಲಿಂದನೂ ಕೂಡ ಇಡೀ ವಿಶ್ವದಲ್ಲೇ ಎಲ್ಲೋದ್ರೂ ಕೂಡ ಭಾರತ ಬೆಂಗಳೂರು ಮುಖಾಂತರ ನೋಡ್ತಾ ಇದೆ. ಇವತ್ತು ಬರೀ ಇಲ್ಲಿ ಪಾಸ್ಪೋರ್ಟ್ ವೀಸಾ ತಗೊಳ್ಳೋ ವಿಚಾರ ಅಲ್ಲ. ಇಲ್ಲಿ ಸಂಸ್ಕೃತಿ, ಪರಂಪರೆ, ವಿದ್ಯಾ, ನಮ್ಮಲ್ಲಿರುವಂತ ಎಲ್ಲ ಮಕ್ಕಳು ವಿದ್ಯಾಭ್ಯಾಸವನ್ನು ಪಡೆದಂತ ಅತ್ಯುತ್ತಮವಾದ ವಿದ್ಯಾಭ್ಯಾಸವನ್ನು ಕ್ರೀಮ್ ವಿದೇಶದಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಸೆಪ್ಟೆಂಬರ್ 11 ಆದ್ಮೇಲೆ ಇಡೀ ಪ್ರಪಂಚದಲ್ಲಿ ಕೆಲವು ಗಲಾಟೆಗಳು ಶುರು ಆದ್ಮೇಲೆ ಅವರೆಲ್ಲ ಕೂಡ ಬೆಂಗಳೂರೇ ಇದು ಒಂದು ಐತಿಹಾಸಿಕವಾದಂತ ಸ್ಥಳ, ಇಲ್ಲೇ ಒಂದು ಶಾಂತಿ ನೆಲೆಯುತ್ತದೆ. ಇಲ್ಲಿರುವಂತ ವಿದ್ಯಾಭ್ಯಾಸ, ಇಲ್ಲಿರುವಂತ ನಾಲೆಜ್ ಪವರು, ಟೆಕ್ನಾಲಜಿಕಲ್ ಪವರು ಯಾವುದಕ್ಕೆ ಆಗಲಿ ಫಸ್ಟ್ ಶುರುವಾಗೋದು ಇಲ್ಲಿಂದಾನೆ. IT, BT, ಸ್ಟಾರ್ಟ್ಅಪ್, EV, ಹೆಲ್ತ್ ಸೆಕ್ಟರ್, ಇವನ್ ಇನ್ ಹೆಲ್ತ್ ಟೂರಿಸಂ ಆಲ್ಸೋ. ಇದು ಬಹಳ ವಿಶೇಷವಾದಂತ ಒಂದು ಜಾಗ. ಬ್ಯಾಂಕಿಂಗ್ ಸೆಕ್ಟರ್ ಇವತ್ತು ಕೂಡ ಮಹಾರಾಷ್ಟ್ರ ಆದ್ಮೇಲೆ ಬಾಂಬೆ ಕಳೆದ ಮೇಲೆ ನೆಕ್ಸ್ಟ್ ಇಡೀ ದೇಶಕ್ಕೆ ಅತಿ ಹೆಚ್ಚು ಎಕ್ಸ್ಪೋರ್ಟ್ಸು ಟ್ಯಾಕ್ಸ್ ಕೊಡ್ತಾ ಇರೋದು ನಾವೇನೆ. ಅಬೌಟ್ 40% ಆಫ್ ದಿ ಎಕ್ಸ್ಪೋರ್ಟ್ ಟ್ಯಾಕ್ಸ್ ಇಸ್ ಫ್ರಮ್ ಬ್ಯಾಂಗ್ಳೂರ್. ಸೊ ಮುಂದಕ್ಕೆ ಒಳ್ಳೊಳ್ಳೆ ಯೂನಿವರ್ಸಿಟಿಗಳೆಲ್ಲ ಬಂದು ಇಲ್ಲಿ ಟೈಪ್ ಮಾಡಿ ನಮ್ಮ ಮಕ್ಕಳು ಅಲ್ಲಿ ಹೋಗೋದು ತಪ್ಪಿ ಇಲ್ಲಿಂದ ಬಯೋಲ್ಯಾಟ್ರಲ್ ಆಗಲಿಕ್ಕೆ ದೊಡ್ಡ ಸಂಪರ್ಕದ ಒಂದು ಸೇತುವೆ ಆಗಿ ಬೆಳೀತದೆ. ಇದು ಬರೀ ಕರ್ನಾಟಕಕ್ಕೂ ಸೇತುವೆ ಅಲ್ಲ, ಭಾರತಕ್ಕೂ ಬೆಂಗಳೂರಿನಲ್ಲಿರುವಂಥ ಒಂದು ಸೇತುವೆಗೆ ಇದೊಂದು ಆಗ್ತದೆ. ಇದಕ್ಕೆ ನಮ್ಗೆ ಏನೇ ಕೆಲಸ ಇದ್ರು ಕೂಡ ಇದನ್ನ ಇವತ್ತು ಮಟ್ಟಕ್ಕೆ ಮಾಡಿ ಸರ್ಕಾರದ ಪರವಾಗಿ ನಾನು ಬಂದು ಇದನ್ನು ಪ್ರತಿನಿಧಿಸಬೇಕು ಅಂತೇಳಿ ಬಂದು ಈ ಒಂದು ಪವಿತ್ರವಾದಂತಹ ಐತಿಹಾಸಿಕವಾದಂತಹ ಪ್ರಾರಂಭದಲ್ಲಿ ಉದ್ಘಾಟನೆಯಲ್ಲಿ ಪಾಲ್ಗೊಂಡಿದ್ದೇನೆ. ನಾನು ಅಮೇರಿಕನ್ ಅಂಬಾಸಿಡರ್ಗೆ ಮತ್ತು ದೇಶದ ಜೈಶಂಕರ್ ಅವರು ಕೂಡ ನನಗೆ ಬಹಳ ಸಂತೋಷ ಆಯಿತು. ಜೈಶಂಕರ್ ಅವರ ತಂದೆ ಇಲ್ಲೇ HAL ಅಲ್ಲಿ ಅವರು ಚೇರ್ಮನ್ ಆಗಿದ್ದಾರೆ. ಇಲ್ಲೇ ಅವರು ನಮ್ಮ ಕರ್ನಾಟಕದಲ್ಲೇ ಹಿಂದೆ ಕೆಲಸ ಮಾಡಿದಂತಹ ಇತಿಹಾಸ, ಶಾಲೆ ಹೋಗಿದ್ದಂತಹ ಇತಿಹಾಸವನ್ನು ಅವರು ನೆನಪು ಮಾಡ್ಕೊಳ್ತಾ ಇದ್ರು. ಸೊ ಬಹಳ ಜನ ಪಾರ್ಲಿಮೆಂಟ್ ಮೆಂಬರ್ಸ್ ಎಲ್ಲ ಇಲ್ಲಿಂದ ಕೂಡ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಎಲ್ಲದಕ್ಕೂ ಕೂಡ ಇವತ್ತು ಸಕ್ಸಸ್ಫುಲ್ ಆಗಿದೆ. ನಮ್ಮ IT-BT ಮಿನಿಸ್ಟ್ರು, ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟ್ರು ಅವರು ಕೂಡ ಎಲ್ಲ ಬಹಳ ಒತ್ತಾಯ ಮಾಡಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಬೆಂಗಳೂರಿಗೆ ಬಹಳ ದೊಡ್ಡ ಭವಿಷ್ಯ ಇದೆ. ಸೊ ಬ್ರ್ಯಾಂಡ್ ಬೆಂಗಳೂರು, ಬ್ರ್ಯಾಂಡ್ ಕರ್ನಾಟಕ, ಬ್ರ್ಯಾಂಡ್ ಇಂಡಿಯಾ. ಸರ್ ಬೆಳಗಾವಿ ಹೋಗ್ತಾ ಇದ್ದೀವಿ ಸರ್, ಸುಜೋಲ್ ಅವರು ಕೂಡ ಬರ್ತಾ ಇದ್ದಾರೆ. ಕಾರ್ಯಕ್ರಮ ಹೇಗೆಲ್ಲ ರೂಪಿಸ್ತಾರೆ? ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಕಾರ್ಯಕ್ರಮ ನಡೀತದೆ. ಎಲ್ಲ ಸಿದ್ಧತೆಯೆಲ್ಲ ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೇವೆ. ಇದು ದೇಶಕ್ಕೆ ಒಂದು ದೊಡ್ಡ ಸಂದೇಶ. ಈ ದೇಶದ ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ 100 ವರ್ಷ ಆಗಿದೆ. ಮಹಾತ್ಮ ಗಾಂಧೀಜಿಯವರು ನಾಯಕತ್ವವನ್ನು ವಹಿಸಿಕೊಂಡು ಅದು ಒಂದು ಸಂದರ್ಭ. ಮತ್ತು ನಾವು ಗಾಂಧೀಜಿಯವರ ಹುಟ್ಟಲಿ ಕೂಡ ಉದ್ಘಾಟನೆ ಆಗ್ತಾ ಇದೆ. ದೊಡ್ಡ ಸಮಾವೇಶ ನಡೀತದೆ. ಎಲ್ಲ ಸಿದ್ಧತೆಗಳು ಕೂಡ ಈಗಾಗಲೇ ನಾವು ಮಾಡ್ತೇವೆ. ಸರ್, KPCC ಅಧ್ಯಕ್ಷ ಬದಲಾವಣೆಗೆ ಒತ್ತಾಯ ಮಾಡ್ತಾರಲ್ಲ, ಕೆಲವು ಬೀಗ ಬೀಳುತ್ತಾ ಅಂತ ಸರ್? ನೋಡಿಯಪ್ಪ, ನಾನಂತೂ ಯಾವುದಕ್ಕೂ ಯಾವ ಸ್ಥಾನಕ್ಕೂ ಉಳ್ಕೊಂಡು ಹೋಗೋದು, ಇದು ಉಳ್ಕೊಂಡು ಹೋಗೋದು ಸಿಗೋ ಸ್ಥಾನಗಳಲ್ಲ. ಇದು ಯಾರಿಗೆ ಅಲ್ಲಿ ಆಫರ್ ಮಾಡಬೇಕು, ಅವರಲ್ಲಿರೋ ನಾಯಕತ್ವದ ಗುಣ, ಸಂಘಟನೆ ಗುಣ, ಗಮನ ಆಫರ್ ಮಾಡ್ತಾರೆ.
ನಮ್ಮ ಪಾರ್ಟಿ, ಬೇರೆ ಪಾರ್ಟಿ ಕತೆ ನನಗೆ ಮಾಧ್ಯಮದಲ್ಲೆಲ್ಲ ಚರ್ಚೆ ಮಾಡೋಂಥ ವಿಚಾರ ಅಲ್ಲ.